ಆಯಿತು, ಮುಖ್ಯಮಂತ್ರಿಗಳ ಪರವಾಗಿರ್ತಕ್ಕಂಥ ವಕೀಲರು ಘಟಾನುಘಟಿಗಳು ಈ ಥರ ವಾದವನ್ನು ಮಾಡಬಹುದು. ಹಾಗಾದರೆ ರಾಜ್ಯಪಾಲರ ಪರವಾಗಿ ಏನು ಪಾಯಿಂಟ್ಸೇ ಇಲ್ವಾ? ರಾಜ್ಯಪಾಲರು ವಾದ ಮಾಡೋಕ್ಕೆ ಬರಲ್ವಾ? ಮಾಡ್ತಾರೆ. ನಾನೇಕೆ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾಯಿತು? ನಾನು ಕರ್ನಾಟಕದ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನಕ್ಕೆ ನಾನು ಇವ್ರದ್ದೊಂದು ಅಭಿಯೋಜನೆ ಆಗಲಿ, ತನಿಖೆ ನಡೀಲಿ, ವಿಚಾರಣೆ ನಡೀಲಿ ಅಂತ ನಾನು ಯಾಕೆ ಹೇಳಿದೆ ಅಂತ ಅವರು ಕೂಡ ವಾದಕ್ಕೆ ನಿಂತ್ಕೊಳ್ತಾರೆ, ಅಥವಾ ಅವ್ರ ಪರ ವಕೀಲರು ಶುರು ಮಾಡ್ಕೊಳ್ತಾರೆ. ದಾಖಲೆ ಸಮೇತ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧವಾಗಿ ನನ್ನ ಬಳಿಯಲ್ಲಿ ಕಂಪ್ಲೇಂಟ್ ಬಂತು, ಎಲ್ಲ ಪ್ರೂಫ್, ಯಾವುದು ಜಾಗ, ಯಾವಾಗ ಮಂಜೂರಾಗಿದ್ದು, ಆ ಜಾಗ ಯಾರಿಂದ ಬಂತು, ಎಷ್ಟನೇ ಇಸ್ವಿಯಲ್ಲಿ ಬಂತು, ಯಾರಿಂದ ಯಾರು ಕೊಟ್ಟರು, ಇದರಲ್ಲಿ ನಿಂಗ ಯಾರು, ಇದರಲ್ಲಿ ದೇವರಾಜ ಯಾರು, ಮಲ್ಲಿಕಾರ್ಜುನ ಸ್ವಾಮಿ ಯಾರು, ಪಾರ್ವತಮ್ಮ ಯಾರು, ಬಿಟ್ವೀನ್ ನಿಂಗ ಆ್ಯಂಡ್ ದೇವರಾಜ ಇದರ ನಡುವೆ ಎಷ್ಟು ಕೈ ಬದಲಾಯಿತು ಈ ಒಂದು ಜಾಗ, ಇದೊಂದು ಭಾಗ. ಜೊತೆಗೆ ಅಸಲಿಗೆ ಈ ಜಾಗನೇ ಸರ್ಕಾರದ್ದೇ ಈ ಜಾಗ. ಸರ್ಕಾರಕ್ಕೆ ನಕಲಿ ಪತ್ರಗಳನ್ನು ಯಾರೋ ತಯಾರು ಮಾಡ್ತಾನೆ, ಆ ದಾಖಲೆಗಳನ್ನು ಈ ಫ್ಯಾಮಿಲಿ ಏನೂ ಪರಿಶೀಲಿಸಿದೆಯೇ ದಾನ ಬಂತು ಅಂತ ತೊಗೊಂಬಿಟ್ರಿ ಇವರು. ಅಟ್ ದ ಸೇಮ್ ಟೈಮ್ 50:50 ಅನುಪಾತದ ಆಧಾರದ ಮೇರೆಗೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂಥ ಜಾಗದಲ್ಲಿ ನಿವೇಶನ ಹೇಗೆ ಪಡ್ಕೊಳ್ತಾರೆ ಇವರು? ಸರ್ಕಾರದ್ದೇ ಜಾಗ, ಅದನ್ನು ಇವ್ರು ಕೊಂಡ್ಕೊಂಡ್ರಂತೆ, ಸರ್ಕಾರನೇ ಇವ್ರದ್ದು ವಶಪಡಿಸ್ಕೊಳ್ತಂತೆ. ಇದಕ್ಕೆ ಪರಿಹಾರವಾಗಿ 1,48,000 ಚದರ ಅಡಿ ತೋರಿಸ್ಕೊಂಡು ಅದಕ್ಕೆ ಅರ್ಧ ಭಾಗದಷ್ಟು ಸೈಟ್ ಪಡ್ಕೊಂಡ್ರಂತೆ, ಅದು ಬೆಲೆ ಬಾಳುವಂಥ ಜಾಗದಲ್ಲಿ. ಇದು ಹೇಗೆ? ಇದಕ್ಕೆ ಪೂರಕ ದಾಖಲೆಗಳು ನನಗೆ ಸಲ್ಲಿಕೆಯಾಗಿದೆ. ನಾನೇನು ನೋಡಿದೆ ಅಂತೂ ನಾನೇನು ಇದಕ್ಕೆ ಅಭಿಯೋಜನೆಗೆ ಹೇಳಲಿಲ್ಲ. ಹೈಕೋರ್ಟ್ ಆದೇಶದ ಪ್ರಕಾರವೇ ಸ್ಪಷ್ಟೀಕರಣ ಕೋರಿದ್ದೀನಿ, ಇದೇನಿದು ಅಂಥೇಳಿ ನಾನು ನೋಟಿಸನ್ನು ಕೊಟ್ಟಿದ್ದೀನಿ. ಆದರೆ ಆರೋಪದ ಕುರಿತು ಸಿದ್ದರಾಮಯ್ಯನವರು ಪತ್ರ ಬರೆದರೆ ವಿನಃ ಸೂಕ್ತ ದಾಖಲೆ ನನಗೆ ಕೊಡಲಿಲ್ಲ ಅವರು. ನಾನು ಹೇಳಿದ್ದೆ, ಏನಪ್ಪ ಇದು, ಏನು ಈ ಥರ ಆಗಿದೆಯಲ್ಲ, ಏನು ಕಥೆ ಅಂತ ನಾನು ಕೇಳಿದೆ ಅವರನ್ನು, ನೋಟಿಸ್ ಕೊಟ್ಟೆ, ದಾಖಲೆ ಕೊಡಬೇಕು ತಾನೇ ಇವರು. ಅವರು ನನಗೇನು ಕೊಡಲಿಲ್ಲ. ಮೇಲ್ನೋಟಕ್ಕೆ ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ, ನೇರವಾದಂಥ ಪಾತ್ರ ಎದ್ದು ಕಾಣಿಸ್ತಾ ಇದೆ. ಪ್ರೈಮಾ ಫೇಸಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಸ್ವಜನ ಪಕ್ಷಪಾತ ಮೆರೆದು ಬಿಟ್ಟಿದ್ದಾರೆ ಅವರು. ಅವ್ರ ಜನಕ್ಕೆ, ಅವ್ರ ಕಡೆಯವ್ರಿಗೆ, ಅವರ ಪತ್ನಿಗೆ ಜಾಗ ಕೊಡಿಸ್ಬೇಕಾಗಿತ್ತು, ಲಾಭ ಪಡ್ಕೊಳ್ಬೇಕಾಗಿತ್ತು. ಆ ಕಾರಣಕ್ಕೆ ಇವರು ಅದನ್ನು ಪ್ರಭಾವ ಬಳಸ್ಕೊಂಡು ಕೆಲಸ ಮಾಡಿಬಿಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ನಾನು ಸುಮ್ಮನೆ ಅನುಮತಿ ಕೊಟ್ಟಿಲ್ಲ. ಸೂಕ್ತ ಕಾರಣಗಳು ನನ್ನ ಬಳಿಯೂ ಇವೆ. ನಾನೇನೇ ಕೆಲಸ ಮಾಡಿದರೂ ಕೂಡ ಸಾಂವಿಧಾನಿಕ ಹುದ್ದೆಯ ಮುಖ್ಯಸ್ಥನಾಗಿ ಸುಪ್ರೀಂ ಕೋರ್ಟ್ ಆದೇಶ ಏನಿರುತ್ತೋ ಅದರ ಪ್ರಕಾರವಾಗಿಯೇ ನಾನು ನನ್ನ ವಿವೇಚನಾ ಅಧಿಕಾರವನ್ನು ಬಳಸಬಹುದು ಅಂತ ಕೂಡ ರಾಜ್ಯಪಾಲರು ವಾದವನ್ನು ಮಾಡಬಹುದು. ತನಿಖಾ ಸಂಸ್ಥೆ ವರದಿ ಕೊಡಲೇಬೇಕು ಎನ್ನುವ ಯಾವ ನಿಯಮಾವಳಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖಾ ಸಂಸ್ಥೆ ಹೋಗಿ ತನಿಖೆ ಮಾಡಿ, ಹೌದು ಮುಖ್ಯಮಂತ್ರಿಗಳ ಪಾತ್ರ ಇದೆ ಅಥವಾ ಇಲ್ಲವೇ ಇಲ್ಲ, ಪಾತ್ರ ಅವ್ರದ್ದೇನೂ ಇಲ್ಲ ಅಂತ ವರದಿ ಕೊಡಬೇಕು. ವರದಿ ಕೊಟ್ಟ ಮೇಲೇ ನಾನು ಅಭಿಯೋಜನೆ ಕೊಡಬೇಕು ಅಂತ ಯಾವ ನಿಯಮ ಕೂಡ ಇಲ್ಲ ಸ್ವಾಮಿ. ತನಿಖೆಗೆ ಪೂರ್ವಾನುಮತಿ ನೀಡುವಂತೆ ಕಾನೂನು ತಜ್ಞರ ವರದಿಯನ್ನು ತರಿಸಿಕೊಳ್ಳಲಾಗಿದೆ. ಈ ಒಂದು ವಾದವನ್ನು ಕೂಡ ರಾಜ್ಯಪಾಲರ ಪರವಾಗಿ ವಾದವನ್ನು ಮಂಡಿಸಬಹುದಾಗತ್ತೆ. ಯಾರ್ದೋ ತನಿಖೆ ಕಟ್ಕೊಂಡು ನಾನಿಲ್ಲಿ ಇವ್ರಿಗೆ ಅಭಿಯೋಜನೆಗೆ ಆದೇಶ ಮಾಡಬೇಕಾ? ಎಲ್ಲಿದೆ ಆ ನಿಯಮ? ಎಲ್ಲೂ ಇಲ್ಲ ಸ್ವಾಮಿ, ಆ ಥರದ ನಿಯಮನೇ ಇಲ್ಲ. ನನ್ನ ಬಳಿ ದಾಖಲೆ ಬಂತು, ನಾನು ಇದಕ್ಕೆ CM ಅವ್ರಿಗೆ ಕೇಳಿದೆ, ಏನಿದೆ ದಾಖಲೆ ಕೊಡಿ ಅಂತ. ಉತ್ತರ ಬರೆದ್ರು, ನನಗೆ ದಾಖಲೆಗಳಿಲ್ಲ. ಪ್ರೈಮಾ ಫೇಸಿ ನಾನು ಕನ್ವಿನ್ಸ್ ಆಗ್ತಾ ಇದ್ದೀನಿ ಒಂದು ವಿಚಾರಕ್ಕೆ. ನಾನೇನು ಒಂದು ಅಪರಾಧಿ ಅಂತ ಹೇಳ್ತಾ ಇದ್ದೀನಿ? ನಾನು ಕೊಟ್ಟಿರೋದು ಅಭಿಯೋಜನೆ ಕೊಟ್ಟಿದ್ದೀನಿ, ಫೇಸ್ ಮಾಡಿ ಟ್ರಯಲ್ ಅಂತ ಹೇಳಿ, ಏನು ತಪ್ಪಿದೆ ಇದರಲ್ಲಿ ಅಂತ ರಾಜ್ಯಪಾಲರು ಕೇಳ್ತಾರೆ. ಇನ್ ಬಿಟ್ವೀನ್ CMದಾಯಿತು ವಾದ, ರಿಟ್ ಅರ್ಜಿ ಆಯಿತು, ರಾಜ್ಯಪಾಲರ ವಾದ ಆಯಿತು, ಕೋರ್ಟ್ ಏನು ಮಾಡಬಹುದು? ಈ ವಿಷಯ ಬಂದಾಗ ನೋಡಿ, ಎರಡೂ ಕಡೆ ವಾದ ಪ್ರತಿವಾದವನ್ನು ಕೋರ್ಟ್ ಕೇಳುತ್ತೆ. ಸಾಂವಿಧಾನಿಕ ಬಿಕ್ಕಟ್ಟಿನ ಸಮಸ್ಯೆ ಇರೋದರಿಂದ ಪೂರ್ಣ ಪೀಠಕ್ಕೆ ವರ್ಗಾಯಿಸಬಹುದಾಗತ್ತೆ. ಒಂದು ಫುಲ್ ಬೆಂಚ್ಗೆ ಇದನ್ನು ವರ್ಗಾವಣೆ ಮಾಡಬಹುದು. ರಾಜ್ಯಪಾಲರ ವಿವೇಚನಾಧಿಕಾರದ ಬಗ್ಗೆ ವಿಸ್ತೃತವಾದಂತಹ ವಾದವನ್ನು ಕೇಳಬಹುದು. ರಾಜ್ಯಪಾಲರು ಈ ಒಂದು ವಿಚಾರದಲ್ಲಿ ಎಂಟ್ರಿ ಆಗಬಹುದಾ? ಈ ಕೇಸ್ಗೂ ಈ ಒಂದು ಆರೋಪಕ್ಕೂ ರಾಜ್ಯಪಾಲರ ವಿವೇಚನಾಧಿಕಾರ ಬಳಸುವುದಕ್ಕೂ ನೇರ ಸಂಬಂಧ ಇದೆಯಾ ಅಂತ ಕೇಳಬಹುದು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನು ಕೊಟ್ಟಿದ್ದಾರಲ್ಲ, ಇದಕ್ಕೆ ಬೇಕಿದ್ದರೆ ಕೋರ್ಟ್ ಮಧ್ಯಂತರ ತಡೆ ಕೂಡ ಕೊಡಬಹುದು. ರಾಜ್ಯಪಾಲರು ಮಾಡಿರ್ತಕ್ಕಂಥದ್ದು ಕ್ರಮ ಸರಿಯಿಲ್ಲ, ಇದಕ್ಕೆ ತಡೆಯಾಜ್ಞೆ ಕೊಡುವುದೇ ಸರಿ ಅಂಥೇಳಿ ಪೂರ್ಣ ಪೀಠ ಕನ್ವಿನ್ಸ್ ಆಗಬಹುದು. ಫುಲ್ ಬೆಂಚ್ ಕನ್ವಿನ್ಸ್ ಆಗಿಬಿಡುತ್ತದು, ಹೌದು ಇದೇನು ಬರಲ್ಲ, ಇದು ಆ ಥರದ್ದು ಬರ್ತಾ ಇಲ್ಲ ಇದರಲ್ಲಿ ಅಂತ ಹೇಳಿ ಮಧ್ಯಂತರ ತಡೆ ನೀಡೋದಕ್ಕೆ ನಿರಾಕರಿಸಿ, ಇಲ್ಲ ಇದು ಮಧ್ಯಂತರ. ಇನ್ನೊಂದು ವಾದ, ಇದಕ್ಕೆ ನಾನು ಇಂಟಿರಮ್ ಸ್ಟೇ ಕೊಡಲಿಕ್ಕೆ ಬರಲ್ಲ, ಈ ವಿಚಾರಣೆ ನಡೀಲೇಬೇಕು ಅಂಥೇಳಿ ಆ ತಡೆ ನೀಡೋದಕ್ಕೆ ನಿರಾಕರಿಸಿ ವಿಚಾರಣೆಯನ್ನೇ ಮುಂದೂಡಬಹುದಾಗತ್ತೆ. ಮುಂದಿನ ಆದೇಶದವರೆಗೂ ಕೂಡ ಮುಖ್ಯಮಂತ್ರಿಗಳನ್ನು ಎಲ್ಲಿಯೂ ಅರೆಸ್ಟ್ ಮಾಡಕೂಡದು. ಇದೊಂದು ವಿಚಾರದಲ್ಲಿ ಇರ್ತಕ್ಕಂಥ ದೊಡ್ಡ ಭಯ ಇದು. ಏನು ಭಯ ಅಂತ ಹೇಳಿದ್ರೆ, ಕೆಲವರಿಗೆ CM ಸಿದ್ದರಾಮಯ್ಯವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಇದೆಯಲ್ಲ, ನೋಡಪ್ಪ ಮುಂದಿನ ಆದೇಶ ನಂದು ಬರೋವರೆಗೂ ಮುಖ್ಯಮಂತ್ರಿಗಳು ಹೋಗೋದು, ಅರೆಸ್ಟ್ ಮಾಡ್ಕೊಂಡು ಬರೋದು, ಇದೆಲ್ಲ ಮಾಡುವಂತಿಲ್ಲ. ವಿಚಾರಣೆ ತಾನೇ ರೆವಿನ್ಯೂ, ಮ್ಯಾಟರ್ ಆಫ್ ರೆವಿನ್ಯೂ ವಿಚಾರ ಇದು. ನಿವೇಶನ ಜಾಗ, ಕ್ರಿಮಿನಲ್ ಅಫೆನ್ಸ್ಗಳು ಬೇರೆ, ಇನ್ನೊಂದು ಕಡೆ ಸಿವಿಲ್ ಅಫೆನ್ಸ್ಗಳು ಬೇರೆ ಆಗ್ತವೆ.
ಸೊ ಹಾಗಾಗಿ ಈ ಒಂದು ವಿಚಾರ ಯಾವುದೋ ಕೊಲೆ ದರೋಡೆ ಅದು ಇದು ಆದರೆ ಬೇರೆ ಕತೆ, ಇದೆಲ್ಲ ಆ ಥರದ್ದು ಕ್ರಿಮಿನಲ್ ಅಫೆನ್ಸ್ಗಳಲ್ಲ. ಸೊ ಇಲ್ಲೇನಾಗುತ್ತೆ, ಅರೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಕೋರ್ಟ್ ಆದೇಶ ಬೇಕಾದ್ರೂ ಕೊಡಬಹುದು. ಸುದೀರ್ಘ ವಿಚಾರಣೆಯನ್ನು ಮಾಡಿದ ನಂತರ ತೀರ್ಪನ್ನು ಹೈಕೋರ್ಟ್ ಕೊಡಬಹುದು. ಸಿದ್ದರಾಮಯ್ಯ ಅವರು ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿಯನ್ನು ಕೂಡ ಕೋರ್ಟ್ ವಜಾ ಮಾಡಬಹುದು. ಇಲ್ಲಾರಿ ನೀವು ಹೇಳ್ತಿರೋದನ್ನು ನಾವು ಅಕ್ಸೆಪ್ಟ್ ಮಾಡೋಕ್ಕೆ ಬರಲ್ಲ, ವಜಾ ಮಾಡ್ತಾ ಇದ್ದೀವಿ ಅಂತ ಕೂಡ ವಜಾ ಮಾಡಬಹುದು. ಅಥವಾ ಸಿದ್ದರಾಮಯ್ಯ ಅವರ ರಿಟ್ ಅರ್ಜಿಯನ್ನು ಮಾನ್ಯ ಮಾಡಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ತಡೆ ಕೂಡ ಕೊಡಬಹುದು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಹೈಕೋರ್ಟ್ಗೆ ಬಂದಿದ್ದೀರಲ್ವಾ, ಹೋಗಿ ಅಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದೆ, ಸಿದ್ದರಾಮಯ್ಯ ಅವರು ಒಬ್ಬರು ಜನಪ್ರತಿನಿಧಿ, ಹಾಗಾಗಿ ಅಲ್ಲಿ ಹೋಗಿ ಹಾಜರಾಗಿ ನೀವು ವಿಚಾರಣೆ ಫೇಸ್ ಮಾಡಿ ಅಂತ ಹೇಳಬಹುದು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ವಿಚಾರಣೆಗೆ ಅಲ್ಲೂ ಒಪ್ಪಿಗೆ ಸಿಗಬಹುದು. ಲೋಕಾಯುಕ್ತ ಅಥವಾ ಬೇರೊಂದು ಸ್ವತಂತ್ರ ತನಿಖಾ ಸಂಸ್ಥೆಗೆ ಸೂಚಿಸಬಹುದು, ನೀವು ತನಿಖೆ ಮಾಡಿರಿ ಇದನ್ನು ಅಂತ. ಮುಖ್ಯಮಂತ್ರಿ ಆಗಿರೋದ್ರಿಂದ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಮುಖ್ಯಮಂತ್ರಿ ಅವರನ್ನು ಅವರನ್ನು ಆಚೆ ಬಿಟ್ಟರೆ ಪ್ರಭಾವ ಬೀರ್ಬಿಡ್ತಾರೆ, ಏನೋ ಮಾಡಿಬಿಡ್ತಾರೆ, ಅವರು ಸಾಕ್ಷಿಗಳೆಲ್ಲ ಕೂಡ ಇಲ್ದಂಗೆ ಮಾಡಿಬಿಡ್ತಾರೆ. ಹಾಗಾಗಿ ಇವ್ರನ್ನ ಮೊದಲು ಜುಡಿಷಿಯಲ್ ಕಸ್ಟಡಿ ಕಳಿಸಿ ಸ್ವಾಮಿ ಅಂತ ಕೂಡ ಕೇಳಿಕೊಳ್ಳಬಹುದು. ಆ ವಾದಕ್ಕೆ ಒಂದು ವೇಳೆ ಕೋರ್ಟ್ ಕನ್ವಿನ್ಸ್ ಆದರೆ CM ಅವರನ್ನು ಜುಡಿಷಿಯಲ್ ಕಸ್ಟಡಿ ಅಥವಾ ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸುವಂಥ ಸಾಧ್ಯತೆ ಇರುತ್ತೆ ಈ ಕೇಸಲ್ಲಿ.